ನಮಸ್ಕಾರ ಸ್ನೇಹಿತರೆ, ನಾನು ಸುಜಾತ. ನಿಮಗೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತುಮಕೂರಿನಲ್ಲಿ ಒಂದು ಗ್ರ್ಯಾಂಡ್ ಆಗಿನೇ ದಸರಾ ಸಂಭ್ರಮವನ್ನು ನೋಡ್ತಾ ಇದ್ದೀವಿ. ಬೆಳಕು, ನಂಬಿಕೆ ಮತ್ತು ಸಂಸ್ಕೃತಿಯ ಸೊಗಡು ಇದೆಲ್ಲವನ್ನು ಈ ವ್ಲಾಗ್ನಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ ಕೂಡ ಬಂದಿದೆ. ಆಯುಧ ಪೂಜೆ ಮತ್ತು ಗಾಂಧಿ ಜಯಂತಿ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ನಮ್ಮ ಸಂಭ್ರಮ ಡಬಲ್ ಆಗಿದೆ. ಈ ಬಾರಿ ದಸರಾ ವಿಶೇಷತೆ ಅಂಬಾರಿ ಬಸ್ ಜೊತೆಗೆ ಒಂದು ಚಾಪರ್ ಕೊಟ್ಟಿದ್ದಾರೆ ಸಿಟಿ ರೌಂಡ್ಸ್ಗೆ ಅಂತ. ಮೇಲಿಂದ ಸಿಟಿ ಹೇಗೆ ಕಾಣುತ್ತೆ ಅಂತ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ ಜನಗಳು. ಸರಿ, ತುಂಬ ವಿಶೇಷತೆ ಇದೆ. ಬನ್ನಿ ಇದನ್ನೆಲ್ಲ ನೋಡ್ಕೊಂಬಂದ್ಬಿಡೋಣ. ಸೊ ತುಮಕೂರಿನಲ್ಲಿ ಎಲ್ಲ ಕಡೆ ಇವತ್ತು ಜಂಬೂ ಸವಾರಿಯ ಸಂಭ್ರಮ ನೆಲೆಗೊಂಡಿದೆ. ಹೇಗೆ ರೆಡಿ ಆಗ್ತಾ ಇದ್ದಾರೆ ಸಂಭ್ರಮಕ್ಕೆ. ಹಾಗೆಯೇ 2025 ತುಮಕೂರು ದಸರಾ ನಗರದಲ್ಲಿ ಹೇಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ಎದುರುಗಡೆ ಕಾಣ್ತಾ ಇರೋದು ಶಿರಾ ರೋಡಲ್ಲಿರುವಂತಹ ಕೋಡಿ ಬಸವಣ್ಣ ದೇವಸ್ಥಾನ. ಅದರ ಮುಂದೆ ನೋಡಿ ಹೇಗೆ ತೇರನ್ನು ರೆಡಿ ಮಾಡಿದ್ದಾರೆ. ಇದನ್ನು ಮೆರವಣಿಗೆನಲ್ಲಿ ಪಾಲ್ಗೊಳ್ಳೋದಕ್ಕೆ ಹೇಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ತುಮಕೂರಲ್ಲಿ ಹೇಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಇದು ನಮ್ಮ ತುಮಕೂರು. ನಮ್ಮ ತುಮಕೂರಿನ ದಸರಾ ವೈಬ್ಸ್, ಹಾಗೆ ಭಕ್ತಿ, ಸಂಸ್ಕೃತಿ, ಸಂಭ್ರಮ ಎಲ್ಲ ಒಂದೇ ದಿನ ಒಂದೇ ಟೈಮಲ್ಲಿ ನಾವಿಲ್ಲಿ ನೋಡುವಂತಹ ಸಂದರ್ಭ. ಹಬ್ಬ ಅಂತ ಅಂದರೆ ಕೇವಲ ಪೂಜೆ ಅಲ್ಲ, ಒಟ್ಟಾಗಿ ಸೇರಿ ಸಂತೋಷವನ್ನು ಹಂಚಿಕೊಳ್ಳುವ ಮತ್ತು ಒಳ್ಳೆಯದನ್ನೇ ಬಯಸುವ, ಕೆಟ್ಟದ್ದನ್ನು ನಾಶ ಮಾಡುವಂತಹ ಹಬ್ಬವೇ ಈ ವಿಜಯದಶಮಿ ಅಂತ ಒಂದು ಸಂದೇಶವನ್ನು ನೆನಪಿಸಿಕೊಳ್ಳುವಂತಹ ಸಮಯ ಇದಾಗಿದೆ. ಬನ್ನಿ ತುಮಕೂರಲ್ಲಿ ಯಾವ ಥರ ವಿಜಯದಶಮಿ ಹಾಗೆ ಆಯುಧ ಪೂಜೆಯನ್ನು ಸಂಭ್ರಮಾಚರಣೆಯಿಂದ ಆಚರಿಸಿದ್ರು ಅಂತ ನೋಡೋಣ. ಬೀದಿಗಳಲ್ಲೂ ಕೂಡ ಹೂವು ಮಾರಾಟ ಭರ್ಜರಿಯಾಗಿ ನಡೀತಾ ಇದೆ. ಹಾಗೆಯೇ ಪ್ರತಿಯೊಂದು ಅಂಗಡಿ ಮಳಿಗೆಗಳೆಲ್ಲ ಅಲಂಕೃತವಾಗಿವೆ. ನೀವು ನೋಡ್ತಿರ್ಬೋದು, ಪ್ರತಿಯೊಂದು ಅಂಗಡಿ ಕೂಡ ಹೂವಿನಿಂದ ಸಿಂಗಾರ ಮಾಡಲ್ಪಟ್ಟಿದೆ. ಹಾಗೆಯೇ ಮಾವಿನ ತಳಿರು ತೋರಣಗಳಿಂದ ಅಲಂಕೃತವಾಗಿದೆ. ಈಗ ನೇರವಾಗಿ ನಾನು ನಿಮ್ಮನ್ನು ಎಕ್ಸಿಬಿಷನ್ ನಡೀತಾ ಇದೆಯಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನೀವು ನೋಡ್ತಾ ಇದ್ದೀರಾ, ಎಂಟ್ರೆನ್ಸಲ್ಲೇ ಕಾಣಿಸ್ತಾ ಇದೆ ಚೆನ್ನಕೇಶವ ದೇವಾಲಯದ ಅರಳುಗುಪ್ಪೆ ಚೆನ್ನಕೇಶವ ದೇವಾಲಯ. ಇದು ಅದರ ಒಂದು ಪ್ರತಿಕೃತಿ. ಎಂಟ್ರೆನ್ಸಲ್ಲೇ ಆಕರ್ಷಣೆ. ಇದು ತುಮಕೂರು ದಸರಾದ ಒಂದು ವೈಭವವನ್ನು ಹೆಚ್ಚಲಿಕ್ಕಾಗಿ ಮಾಡಿದ್ದಾರೆ ಅನಿಸುತ್ತೆ. ಈಗ ಯಾವೆಲ್ಲ ಪ್ರದರ್ಶನಗಳಿದೆ ಇಲ್ಲಿ ಮುಂದೆ ತುಂಬಾ ಚೆನ್ನಾಗಿದೆ. ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋ ನೋಡಿ. ಎಂಟ್ರಿ ಆಗೋಣ ಚಿಟ್ಟೆ ಅಥವಾ ಪತಂಗಗಳ ಲೋಕಕ್ಕೆ. ನೋಡಿ ಎಷ್ಟು ಚಿತ್ತಾಕರ್ಷಕವಾಗಿದೆ ಈ ಚಿಟ್ಟೆಗಳು ಅಂತ. ಅಂದರೆ ಇಷ್ಟೆಲ್ಲ ಚಿಟ್ಟೆಗಳು ಈ ಪ್ರಪಂಚದಲ್ಲಿ ಇದೆಯಾ ಅಂತ ಖಂಡಿತವಾಗ್ಲೂ ಆಶ್ಚರ್ಯ ಆಗದೆ ಇರಲ್ಲ. ಸೊ ಇಲ್ಲಿ ನೋಡಿ ಮ್ಯಾಪ್ನಲ್ಲಿ ಕೂಡ, ಅಂದರೆ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಥರದ ಚಿಟ್ಟೆಗಳಿದೆ ಅಂತ ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಮುಂದಿನ ಪ್ರವೇಶ ಈಗ ಮತ್ಸ್ಯಲೋಕ. ಬಿಗಿನಿಂಗಲ್ಲಿ ಫ್ಲವರ್ ಹಾರ್ನ್ ಕಾಣಿಸ್ತಾ ಇದೆ. ಹಾಗೆ ಏನೇನಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಈಗ ನೆಕ್ಸ್ಟು ನಾವು ನೋಡ್ತಾ ಇರುವಂಥದ್ದು ಒಂದು ಪಂಚಾಯತ್ ವ್ಯವಸ್ಥೆ. ಎಲ್ಲ ತಾಲೂಕುಗಳಿಂದ ಬಂದು ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ. ಅದು ಸ್ಟಾಟಿಸ್ಟಿಕ್ಸ್ ಕೂಡ ಹಾಕಿದ್ದಾರೆ, ಅವರವ್ರದ್ದು ಪಂಚಾಯತ್ ಏನಿದೆ ಅಂತ. ಜೊತೆಗೆ ಇವತ್ತು ಗಾಂಧಿ ಜಯಂತಿ ಮತ್ತು ಆಯುಧ ಪೂಜೆ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಅವರ ಪ್ರತಿಮೆಯನ್ನು ಕೂಡ ನೀವು ಕಾರ್ನರಲ್ಲಿ ನೋಡಬಹುದು. ಯಾಕೆಂತಂದರೆ ಒಂದು ಪಂಚಾಯತ್ ವ್ಯವಸ್ಥೆ ಜಾರಿಗೆ ತಂದಿದ್ದು ಗಾಂಧೀಜಿನೇ ಅಂತ ಅನ್ಸುತ್ತೆ ನನಗೆ. ನೆಕ್ಸ್ಟು ಸ್ಟಾಲಲ್ಲಿ ಏನಿದೆ ಅಂತಂದರೆ ನೋಡ್ತಿದ್ದೀರಾ ನೀವು, ಒಂದು ವಿಲೇಜ್ನ ರಿಫ್ಲೆಕ್ಟ್ ಮಾಡ್ತಾ ಇದೆ ಈ ವ್ಯವಸ್ಥೆ. ನಿಜವಾಗ್ಲೂ ಈ ಥರದ್ದನ್ನೆಲ್ಲ ನಾವು ನಮ್ಮ ಮಕ್ಳಿಗೆ ತೋರಿಸ್ಬೇಕು. ಬಹುಶಃ ಒಂದು ಹಳ್ಳಿ ಜೀವನವನ್ನು, ವಿಲೇಜ್ ಲೈಫ್ ಅನ್ನೋದನ್ನು ನಮ್ಮ ಮಕ್ಳಿಗೆ ನಾವು ತೋರಿಸೇ ಇಲ್ಲ ಅನಿಸುತ್ತೆ. ಖಂಡಿತವಾಗ್ಲೂ ನಮ್ಮ ಮಕ್ಕಳು ಭತ್ತನ ಮರದಲ್ಲಿ ಬೆಳೀತಾರ ಅಂತ ಕೇಳ್ತಾಯಿದ್ರು. ಈವನ್ 10th ಸ್ಟ್ಯಾಂಡರ್ಡಲ್ಲಿ ಬಹಳ ಬೇಜಾರಾಗ್ತಿತ್ತು.
ಹಾಗಾಗಿ ಒಂದು ಗ್ರಾಮೀಣ ಸೊಗಡನ್ನು ತೋರಿಸುವಂತಹ ಒಂದು ವಸ್ತು ಪ್ರದರ್ಶನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತೆ. ಹಾಗೆ ಯಾವ್ಯಾವ ತಳಿ ಇದೆ ಹಸುಗಳಲ್ಲಿ ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ನೋಡೋಣ ಬನ್ನಿ. ಈಗ ಎಂಟ್ರಿ ಆಗೋಣ ಇಂಡಿಯನ್ ಸ್ಪೇಸ್ ಬಾಹ್ಯಾಕಾಶ ಸಂಸ್ಥೆ. ಭಾರತದ ಬಾಹ್ಯಾಕಾಶ ತಂತ್ರಜ್ಞಾನ ಕೊಡುಗೆಗಳಲ್ಲಿ PSLV ಮತ್ತು GSLV ಅಭಿವೃದ್ಧಿ, ಚಂದ್ರಯಾನ 1, ಮಂಗಳಯಾನದಂತಹ ವೈಜ್ಞಾನಿಕ ಕಾರ್ಯಾಚರಣೆಗಳು, ಹಾಗೆಯೇ ಹವಾಮಾನ ಮುನ್ಸೂಚನೆ, ಭೂಮಿಯ ನಿಗಾಕ್ಕಾಗಿ ಉಪಗ್ರಹಗಳ ಬಳಕೆ ಕೂಡ ಇದೆ. ರಾಕೆಟ್ ತಂತ್ರಜ್ಞಾನದಲ್ಲಿನ ಆವಿಷ್ಕಾರಗಳು ಸೇರಿಕೊಂಡಿದ್ದಾವೆ. ಇವುಗಳೆಲ್ಲ ನಮ್ಮ ಭಾರತವನ್ನು ಜಾಗತಿಕ ಬಾಹ್ಯಾಕಾಶ ಶಕ್ತಿಯಾಗಿ ಸ್ಥಾಪಿಸಿವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಉದ್ಯೋಗ ಸೃಷ್ಟಿಸಿದೆ, ಹಾಗೆಯೇ ಆರ್ಥಿಕ ಬೆಳವಣಿಗೆ ಕೂಡ ಆಗ್ತಾ ಇದೆ. ಈಗ ನಾವು ಪಾರಂಪರಿಕ ಹಾಗೂ ಗೊಂಬೆ ಪ್ರದರ್ಶನದ ಕಡೆಗೆ ಹೋಗೋಣ. ಗೊಂಬೆ ಹಬ್ಬ ಅಂದರೆ ದಸರಾ ಹಬ್ಬ, ದಸರಾ ಹಬ್ಬ ಅಂದರೆ ಗೊಂಬೆ ಹಬ್ಬ, ನಿಮಗೆಲ್ರಿಗೂ ಗೊತ್ತೇ ಇದೆ. ಇಲ್ಲಿ ಆಧುನಿಕ ಕೃಷಿ ಉಪಕರಣಗಳ ಜೊತೆಗೆ ಬೊಂಬೆ ಪ್ರದರ್ಶನವನ್ನು ಮರ್ಜ್ ಮಾಡಿ ಆಧುನಿಕತೆಯ ಸ್ಪರ್ಶವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಇದರಲ್ಲಿ ಮುಖ್ಯವಾಗಿ ಅಷ್ಟಲಕ್ಷ್ಮಿಯರು, ದಶಾವತಾರದ ಗೊಂಬೆಗಳು, ಸೀತಾ ಕಲ್ಯಾಣದ ಜೋಡಿಗಳು, ವೈಕುಂಠ ಪ್ರದರ್ಶನದ ಗೊಂಬೆಗಳು, ಶಿವ ಪಾರ್ವತಿಯರ ಕಲ್ಯಾಣದ ಸೆಟ್ಟು, ಲಕ್ಷ್ಮಿ ಕಳಸ, ಹೀಗೆ ಹಲವಾರು ಬೊಂಬೆಗಳನ್ನು ನೋಡ್ತಾ ಇದ್ದೀವಲ್ಲ, ಮನಸ್ಸಿಗೆ ಅದೆಷ್ಟು ಖುಷಿ ಕೊಡ್ತಾ ಇದೆ ಅಂದರೆ, ಒಂದು ಸಾಂಗ್ ಇದೆ ನೋಡಿ, ದಸರಾ ಬೊಂಬೆ ನಿನ್ನನ್ನು ನೋಡಲು ಮೈಸೂರಿಂದ ಬಂದೆ ಕಣೆ. ಇಷ್ಟು ಸುಂದರವಾದ 2025 ತುಮಕೂರು ದಸರಾವನ್ನು ಎಲ್ಲರೂ ಕಣ್ ತುಂಬಿಸ್ಕೊಂಡಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ, ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಮ್ಮ ತುಮಕೂರಿನ ಸುತ್ತಮುತ್ತ ಊರುಗಳಿಂದ ಕೂಡ ಇಲ್ಲಿಗೆ ಜನ ಆಗಮಿಸ್ತಾ ಇದ್ದಾರೆ, ನೋಡ್ತಿರ್ಬೋದು ನೀವು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ.